ನ್ಯೂಸ್ 8 ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಕೆಂಗೇರಿ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಶಕ್ತಿ ಯೋಜನೆಯ 500 ಕೋಟಿ ಮಹಿಳೆಯರು ಪ್ರಯಾಣದ ಹಾಗೂ ಶಕ್ತಿ ಯೋಜನೆಯ 2ನೇ ವರ್ಷದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಸಹಕಾರ ಸಚಿವರು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಸತೀಶ್ ಎಂ, ಸದಸ್ಯರಾದ ಕೆ.ಆರ್. ಮೂರ್ತಿ, ಪ್ರಶಾಂತ್, ವೈ. ಕೃಷ್ಣ, ಅನುಭವ, ಪಂಚಾಕ್ಷರಿ, ಪುರುಷೋತ್ತಮ, ಶ್ರೀನಾಥ್, ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜ್, ಕೆಂಗೇರಿ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀ ಪ್ರಭುರಾಜ್, ಬಂಡೇಮಠ ವಾರ್ಡ್ ಅಧ್ಯಕ್ಷ ಪ್ರಭು, ಪ್ರಧಾನ ಕಾರ್ಯದರ್ಶಿ ರಾಜಣ್ಣ, ಕಾಂಗ್ರೆಸ್ ಮುಖಂಡರಾದ ಶಿವಮಾದಯ್ಯ, ಪಟ್ಟಣಗೆರೆ ಕಿರಣ್ ಕುಮಾರ್, ಶೈಲೇಶ್, ಬಿಜಿ ನಾಗೇಂದ್ರ, ಮಹೇಂದ್ರ ಕಿರಣ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಬಸ್ನ ಚಾಲಕ ಮತ್ತು ನಿರ್ವಾಹಕರಿಗೆ ಶಾಸಕರು ಸನ್ಮಾನಿಸಿ ಗೌರವಿಸಿದರು. ಶ್ರೀಮಂತರು ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ, ಬಡವರು ಇದ್ದಾರೆ, ಅತಿ ಕಡು ಬಡವರು ಕೂಡ ಇದ್ದಾರೆ. ಅತಿ ಕಡು ಬಡವರನ್ನ ಮತ್ತೆ ಬಡವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಡಿ.ಸಿ. ಈ ಯೋಜನೆಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ಚುನಾವಣಾ ಪೂರ್ವಭಾವಿಯಾಗಿ ಕೊಟ್ಟಿದ್ದಾರೆ ಬಡವರನ್ನ ಮತ್ತೆ ಕಡು ಬಡವರು. ಈಗ 500 ಕೋಟಿ ಜನ ಓಡಾಡಿದ್ದಾರೆ ಬಸ್ಗಳಲ್ಲಿ. ಒಂದೊಂದು ರೂಪಾಯಿಗೂ ಬೆಲೆ ಇರುತ್ತೆ ಬಡವರಿಗೆ. ಇಬ್ಬರು ಸಂಬಳದವ್ರಿಗೆ ಇವತ್ತು ಮನೆಯಲ್ಲಿ ಯಾವ ರೀತಿ ಕಷ್ಟಗಳಿರುತ್ತೆ, ಆ ರೀತಿ ಬಡವರು ಅದೇ ರೀತಿ ಕಷ್ಟಗಳಿರುತ್ತೆ. ಒಂದರಿಂದ ಒಂದ್ ಕಡೆ ಹೋಗ್ಬೇಕು ಅನ್ನೋದು ಅನಾಲಿಸಿಸ್ ಹೇಳುತ್ತೆ. ಮೊದಲು ಓಡಾಡ್ತಾರೆ, ಎಷ್ಟು ಜನ ಓಡಾಡ್ತಾ ಇದ್ದಾರೆ, ಈಗ ಎಷ್ಟು ಜನ ಓಡಾಡ್ತಾ ಇದ್ದಾರೆ. ಸೊ ಅವ್ರ ಬಡತನದಿಂದ ಓಡಾಡಕ್ ಆಗ್ತಾ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಸಾಹೇಬ್ ಹೇಳ್ದಂಗೆ ಕರ್ನಾಟಕದ ಭಾಗ ಜನ ಸ್ವಲ್ಪ ನಮ್ಗೆ ಸೌತ್ ಗಿಂತ ಬಡತನ ಜಾಸ್ತಿ. ಅದೆಲ್ಲ ಬಹಳಷ್ಟು ಅನುಕೂಲ ಆಗಿದೆ, ಬಹಳಷ್ಟು ಅನುಕೂಲ ಆಗಿದೆ. ಹಾಗಾಗಿ ಈಗ 500 ಕೋಟಿ ಜನ ಅಷ್ಟೊಂದು ಸುಲಭ ಅಲ್ಲ. ಈಗ ಸಾಧನೆ ಅಂತಾನೆ ಹೇಳ್ಬೋದು. 500 ಕೋಟಿ ಜನ ಓಡಾಡೋದು ಎಷ್ಟೇ ಸಾಕು ಫಲಿತಾಂಶ 100% ಸಕ್ಸಸ್ ಆಗಿದೆ. ವಿಜಯೋತ್ಸವ ಸಮಾರಂಭ ಇವತ್ತು ನಮ್ಮ ವ್ಯಾಪ್ತಿನಲ್ಲಿ ಗ್ಯಾರಂಟಿ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇಷ್ಟು ಸೋಮಶೇಖರ್ ಶಿವರಾಜ್ ಅವರು, ಮೊನ್ನೆ ಸಿಎಂ ಸಾಹೇಬರು, ನಾವು ಕೂಡ ನಮ್ಮ ಸಮಿತಿಯ ಸದಸ್ಯರು ಇವತ್ತು ಸನ್ಮಾನಾಚರಣೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಹಿನ್ನೆಲೆ ಈ ಗ್ಯಾರಂಟಿ ಯೋಜನೆ, ಗ್ಯಾರಂಟಿ ಕಾರ್ಡ್ಗಳನ್ನ ಮತದಾರರಿಗೆ ಹಂಚುವ ಸಂದರ್ಭದಲ್ಲಿ ಈಗಿರುವಂತಹ ಅಧ್ಯಕ್ಷ ಸದಸ್ಯರು ಯಾರೋ ಒಂದು ಗ್ಯಾರಂಟಿ ಕಾರ್ಡ್ ಹಂಚಲಿಲ್ಲ. ಇವತ್ತು ಗ್ಯಾರಂಟಿ ಯೋಜನೆ ಅನುಷ್ಠಾನದ ಹಿನ್ನೆಲೆಯಲ್ಲಿ ಮಾತನಾಡ್ತಾ ಇದ್ದಾರೆ. ನೈಜವಾಗಿ ಕಾರ್ಡ್ ಹಂಚಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಮೂಲ ಕಾಂಗ್ರೆಸ್ಸಿಗರ ವಾದ. ಎಲ್ಲರೂ ಸಮಾಧಾನ ಪಡಿಸ್ಲಿಕ್ಕೆ ಆಗಲ್ಲ. ಈಗ ಒಂದು ಕಮಿಟಿನಲ್ಲಿ ಅಧ್ಯಕ್ಷರು ಸೇರಿ 15 ಜನ ನಾಯಕರು, ಇಡೀ ಕ್ಷೇತ್ರದಲ್ಲಿ 15 ಜನ ನಾಯಕರು, 1000 ಜನ ಇರ್ಬೋದು ಅಥವಾ 105 ಜನ ಇರ್ಬೋದು. ಎಲ್ರಿಗೂ ಆಸೆ ಇರುತ್ತೆ ಕಾರ್ಡ್ ಹಂಚಲು ತೆಗೆದುಕೊಳ್ಳಬಹುದಾಗಿತ್ತೇನೋ ಅನ್ನುವಂತ ಅಸಂಧಾನಗಳು ಸಹಜ. ಅದು ಒಂದು ಮನೆಯಲ್ಲಿ ಗಂಡ ಹೆಂಡತಿ ರಾಜಕಾರಣದಲ್ಲಿ ಅಸಂಧಾನ ಇರುತ್ತೆ, ಸಹಜ ಇರುತ್ತೆ. ಅದು ಅಂಥವ್ರಿಗೆ ಅನ್ಯಾಯ ಆಗಿಲ್ಲ, ಅದಕ್ಕೆ ಬೇರೆ ರೀತಿಯಲ್ಲಿ ಅವಕಾಶ ಮಾಡ್ತಾರೆ. ಶಾಸಕರು ಹೇಳಿದಾಗ ಸಭೆಗಳ ಮೇಲಿನ ಮೇಲೆ ಮಾಡಿ ಯಾರು ಫಲಾನುಭವಿಗಳಿಗೆ ಅಥವಾ ಫಲಾನುಭವಿ ಕಲ್ಪಿತ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಜವಾಬ್ದಾರಿ ಕೊಟ್ಟಿರೋದು ಸರ್ಕಾರ. ಯಾರೇ ಬರ್ತಾ ಇಲ್ಲ ಇದು ಅಷ್ಟೇ, ಯಾರು ತಲುಪ್ತಾ ಇಲ್ಲ ಇವನಿಗೆ ಯಾರು ತಲುಪ್ತಾ ಇಲ್ಲ, ಅದನ್ನ ಅಚ್ಚುಕಟ್ಟಾಗಿ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದಲೇ ಕಮಿಟಿಗಳನ್ನ ಮಾಡೋದು. ಅದನ್ನು ನಾವು ನಮ್ಗೆ ಕೊಟ್ಟಿರೋ ಜವಾಬ್ದಾರಿ ಇನ್ನು ಸುತ್ತ ಫಸ್ಟ್
ಮಹಿಳೆಯರಿಗೆ ಉಚಿತವಾಗಿ ಮಾಡಿದಂಥ ಒಂದು ಕಾರ್ಯಕ್ರಮ ಪ್ರೌಢ ಕರ್ನಾಟಕದಾದ್ಯಂತ ಸುಮಾರು 500 ಕೋಟಿ ಮಹಿಳೆಯರು ಒಂದಲ್ಲ ಒಂದು ಕಡೆ ಪ್ರಯಾಣ ಮಾಡಿದ್ದಾರೆ ಅಂತೇಳಿ ಸರ್ಕಾರದವರು ಅದನ್ನು ಸರಿಯಾಗಿ ಆಚರಣೆಯನ್ನು ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಗ್ಯಾರಂಟಿ ಕಮಿಟಿ ಅಧ್ಯಕ್ಷ ಸತೀಶ್ ಅವರು ಇವತ್ತು ಕೆಂಗೇರಿ ಉಪನಗರದಲ್ಲಿ ಬಸ್ ಸ್ಟಾಪ್ನಲ್ಲಿ ಯೋಜನೆಗೆ ಚಾಲನೆ ಕೊಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಇದೊಂದು ನನ್ನ ಪ್ರಕಾರ ಒಂದು ಒಳ್ಳೆಯ ಯೋಜನೆ. ಕ್ಷೇತ್ರದಲ್ಲಿ ಇಲ್ಲದೆ ಹೋದರೂ ಬೆಂಗಳೂರು ಟು ಗುಲ್ಬರ್ಗ, ಬೆಂಗಳೂರು ಟು ಬೀದರ್, ಬೆಂಗಳೂರು ಟು ಯಾದಗಿರಿ, ಬೆಂಗಳೂರು ಟು ಬೆಳಗಾಂ, ಹುಬ್ಳಿ ಆ ಕಡೆ ದೂರ ಪ್ರಯಾಣ ಮಾಡ್ತಕ್ಕಂಥ ಉಚಿತವಾಗಿ ಮಾಡ್ತಕ್ಕಂಥ ಒಂದು ಒಳ್ಳೆಯ ಯೋಜನೆ. ಅದರಿಂದ ಎಲ್ಲ ಮಹಿಳೆಯರು ಕೂಡ ಕರ್ನಾಟಕ ರಾಜ್ಯಾದ್ಯಂತ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ಅಪರೂಪದ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ್ದಾರೆ. 500 ಕೋಟಿ ಏನು ಪ್ರಯಾಣ ಮಾಡಿದ್ದಾರೆ ಅದನ್ನು ಕಾರ್ಯಕ್ರಮವನ್ನು ಇವತ್ತು ನಾವು ನಮ್ಮ ಕೆಂಗೇರಿಯಲ್ಲಿ ಗ್ಯಾರಂಟಿ ಕಮಿಟಿ ಅಧ್ಯಕ್ಷ ಮತ್ತು ಇದರ ಎಲ್ಲ ಸದಸ್ಯರು ಕೂಡ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ಥರ ಮಹಿಳೆಯರು ಕೂಡ ಇದು ಮಹಿಳೆಯರಲ್ಲಿ ಒಂದು ಒಳ್ಳೆಯ ಸರ್, ಮಹಿಳೆಯರು ತೀರ್ಥಕ್ಷೇತ್ರ ಜಾಸ್ತಿ ಹೋಗ್ತಿರೋಂಥದ್ದು ನಿಮ್ಗೆ ಏನಾದ್ರು ಒಂದು ರೀತಿ ಒಳಗೆ ಆಶೀರ್ವಾದ ಅಂತ ಭಾವಿಸ್ತಾರೆ? ಪಕ್ಷಕ್ಕೆ ತೀರ್ಥಯಾತ್ರೆಗೆ ಕಡೆ ಹೋಗ್ತಕ್ಕಂಥದ್ದನ್ನು ಕೂಡ ನಾನು ಕೇಳಿದ್ದೇನೆ. ಬೆಂಗಳೂರು ಟು ಗುಲ್ಬರ್ಗ ಆ ಕಡೆ ಅವರಿಗೆ ಏನು ಅಮೌಂಟ್ ಜಾಸ್ತಿ ಇತ್ತು, ಉಚಿತವಾಗಿ ಹೋಗ್ತಕ್ಕಂಥದ್ದು ಆ ಕಡೆಗೆ ಬಹಳಷ್ಟು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಬೆಂಗಳೂರು ಚಾಮುಂಡಿ ಬೆಟ್ಟಕ್ಕೂ ಹೋಗ್ತಕ್ಕಂಥದ್ದನ್ನು ಉಚಿತವಾಗಿ ಮಾಡ್ತಕ್ಕಂಥದ್ದು, ಅನೇಕ ಪುಣ್ಯಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ಕೂಡ ಸರ್ಕಾರ ಯೋಜನೆ ಮಾಡಿದೆ. ಇದೊಂದು ಬಹಳ ಒಳ್ಳೆಯ ಯೋಜನೆ ಕಾರ್ಯಕ್ರಮ ಅಂತಕ್ಕಂಥದ್ದು ನಮ್ಮ ಬೇಕು. ಸರ್, 5 ಗ್ಯಾರಂಟಿಯಲ್ಲಿ ಕೇವಲ 2 ಗ್ಯಾರಂಟಿ ಮಾತ್ರ ಅತ್ಯಂತ ಯಶಸ್ವಿ ಆಗ್ತಿದೆ, ಉಳಿದಿದ್ದು ಸರಿ ಆಗ್ತಾ ಇಲ್ಲ. ಅದನ್ನು ಈಗ ಸತೀಶ್ ಅವ್ರಿಗೆ ಹೇಳ್ತಾ ಇದ್ದೇನೆ, ಯಾರ್ಯಾರು ಕಮಿಟಿ ಮಾಡಿದ್ದಾರೆ ಅದನ್ನು ರಿವ್ಯೂ ಮಾಡಿ, ಯಾವುದು 2,000 ರೂಪಾಯಿದಿದೆ, ಎಲೆಕ್ಟ್ರಿಕ್ ಇದೆ, ಅದೆಲ್ಲ ಕೂಡ ರಿವ್ಯೂ ಮಾಡಿ ಅಂತ ಹೇಳಿದ್ದೇನೆ. ನಾನು ಒಂದು ಅಸೆಂಬ್ಲಿ ಆದಮೇಲೆ ಈ ಕ್ಷೇತ್ರದ ಪೂರ ರಿವ್ಯೂ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಸಂಪೂರ್ಣ ಸಹಕಾರವನ್ನು. ಥ್ಯಾಂಕ್ ಯು.